ರೀತಿ ನಮ್ಮ MLC ಅಲಿನಲ್ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಮಾರ್ಗದರ್ಶನ ಮಾಡಿ ನಮ್ಗೆ ಹಿಂಗೆ ಮಾಡೋಣ, ಈ ರೀತಿಲಿ ಮಾಡೋಣ, ಯಾವ ರೀತಿಲಿ ಮಾಡಬೇಕು ಅಂತ ಪ್ಲ್ಯಾನ್ ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಪ್ಲ್ಯಾನ್ ಎಲ್ಲ ನಾನು 100% ಸಕ್ಸಸ್ಸು. ಕರೆಕ್ಟ್ ನಾನು ಮಾಡೋಕ್ಕೆ ಹೋಗಿದ್ದು ಯಾವುದೋ ಒಂದು ಮಿಸ್ ಆಗಿಬಿಡ್ತೀನಿ, ಹೆಚ್ಚು ಕಮ್ಮಿ ಆಗಿಬಿಡ್ತದೆ. ಅವರು ಆ ಥರ ಒಳ್ಳೆ ಐಡಿಯಾವನ್ನು ಕೊಡ್ತಾರೆ. ಜನಗಳು ಯಾರು ತುಂಬ ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ಮೇಲೆ ಜನ ವಿರೋಧ ಮಾಡ್ತಾರೆ. ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಅದು ಇರಬೇಕು. ಇರದೇ ಇದ್ದರೆ ನಾವು ಬುದ್ಧಿವಂತರೇ ಅಲ್ಲ. ನಾವು ವಿರೋಧ ಇಲ್ಲದೇ ಇದ್ದರೆ ನಮಗೇನು ಗೊತ್ತಾಗೋದೇ ಇಲ್ಲ. ಅದು ಇರಲೇಬೇಕು ನಮಗೆ. ಆ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿರೋದ್ರಿಂದ ಕೆಲವರಿಗೆ ಸ್ವಲ್ಪ ಉರಿ ಇದೆ. ಇನ್ನೂ ಸ್ವಲ್ಪ ಉರಿ ಇಟ್ಕೊಳ್ಳಿ ಅಂತ ನಾವಿನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ, ಒಳ್ಳೇದಾಗಲಿ ಅವ್ರಿಗೆ ಅಂತ. ಅದಾದಮೇಲೆ ಇವತ್ತೆಲ್ಲ ಓಪನ್ ಮಾಡೋಕ್ಕೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನನ್ನ ಜಿಲ್ಲೆ ಪರವಾಗಿ, ತಾಲೂಕು ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಟ್ರೆಸ್ಟ್ ಇರುತ್ತೆ. ಅದೇನೋ ಸರ್, ನಮಗೆ ಯಾವಾಗ ಫೋನ್ ಮಾಡಿದ್ರು, ಯಾವಾಗ ಕೇಳಿದ್ರು ಏನು ಬೇಕೋ ಮಾಹಿತಿ ತಮ್ಮ PS ಬಂದ್ಬಿಟ್ಟು ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಆ ಸೆಕೆಂಡ್ಸಲ್ಲಿ ಎಲ್ಲ ಬಂದ್ಬಿಡುತ್ತೆ ಮಾಹಿತಿ. ಅದು ಖುಷಿ ಆಗುತ್ತೆ ನಮಗೆ ಮಂತ್ರಿಗಳು ಸಿಗದೇ ಇದ್ರೂ ಪರವಾಗಿಲ್ಲ, ಅವ್ರ ಪರವಾಗಿ ಒಬ್ರು ಹೇಳ್ಬಿಡ್ತಾರೆ, ನಾವು ಮಾಹಿತಿ ಸಾಕು ಅಷ್ಟೇ ಅಂದ್ಕೊಂಡ್ಬಿಡ್ತೀವಿ. ಎಲ್ಲ ವಿಚಾರ, ಒಂದು ಬಿಲ್ದಾಗ್ಬೋದು, ಏನೇ ಆಗ್ಬೋದು, ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ನಮಗೇನು ಕಷ್ಟ ಅನ್ನೋದೇ ಗೊತ್ತಾಗಿಲ್ಲ. ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇದಕ್ಕೆ ಕಷ್ಟ ಅಂತ ಗೊತ್ತಾಗಿಲ್ಲ. ಯಾಕೆ ಕಷ್ಟ ಗೊತ್ತಾಗಿಲ್ಲ ಅಂದರೆ ಸುರೇಶ್ ಅಣ್ಣ ಅವರು ಇದ್ದಾರೆ. ಏನೇ ಒಂದು ಬೇಕಂದ್ರೂ ಒಂದು ಲೆಟರ್ ತಗೊಂಡೋದ್ರೆ ಮತ್ತೆ ಸೈಲೆಂಟಾಗಿ ಸ್ವಲ್ಪ ಬೆಳಗ್ಗೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಕಾಫಿ ಬೋದು, 2 ಕಾಫಿ ಕುಡಿಬೇಕು. ಅವ್ರ ಎದುರುಗಡೆ 2 ಕಾಫಿ ಕುಡಿದ್ಬಿಟ್ರೆ ಕರ್ಕೊಂಡು ಮೆತ್ತಗೆ CM ಹತ್ರ ಹೋಗಿ ಏನು ಬೇಕೋ ಸೈಲೆಂಟಾಗಿ ಬರ್ಸ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಆ ಥರ ನಮ್ಮ ಸುರೇಶ್ ಅಣ್ಣ ಅವರು ನಮ್ಮ ಕಷ್ಟ ಅನಿಸಿಲ್ಲ. ನಮ್ಮ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಹೆಂಗೆ ಅಂದರೆ ಅವರು ಜಿಲ್ಲಾಧಿಕಾರಿಗಳಿಗೂ ಕೆಲಸ ಮಾಡ್ತಾರೆ, ಹಂಗೂ ಮೀರಿದ್ರೆ ಬೇಕಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ಸೆಕ್ರೆಟ್ರಿ ಕೆಲಸನೂ ಮಾಡ್ತಾರೆ ಅವರು. ಆ ಥರ ಅಂದರೆ ಪಬ್ಲಿಕ್ ಜನ ಬೇಕು ಅಂತ ಅಷ್ಟೇ ಅವ್ರಿಗೆ. ನಾನು ಎಲ್ಲಿಗೆ ಬೇಕೋ ಬರ್ತೀನಪ್ಪ ಅಂತ ಹೇಳ್ತಾರೆ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ನಮ್ಮ ಎಲ್ಲರಿಗೂ ಅಷ್ಟೇ, ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಎಲ್ಲರಿಗೂ ಹೇಳೋದಷ್ಟೇ, ಸರ್ ಒಂದು ವಾರ ಲೇಟ್ ಆಗ್ಬೋದು, 1 ತಿಂಗಳು ಲೇಟ್ ಆಗ್ಬೋದು, ಆದರೆ 100% ಪರ್ಫೆಕ್ಟಾಗಿ ಒರಿಜಿನಲ್ ವಾಸ್ತವಾಂಶದ ಕೆಲಸವನ್ನೇ ನಾವು ಮಾಡ್ತೀವಿ. ಯಾವುದೂ ಸುಳ್ಳು ಹೇಳೋದಿಲ್ಲ, ಕರೆಕ್ಟಾಗಿರುವಂಥ ಕೆಲಸ ಮಾಡ್ತೀವಿ. ಯಾವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ ಅಂತೇಳಿ ಯಾವತ್ತು ನಾವು ಪರ್ಸೆಂಟೇಜ್ಗಳು ತೊಗೊಳ್ಳಲು ಅವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ. ಪರ್ಸೆಂಟೇಜ್ ತೊಗೊಂಡ್ರೆ ಕೆಲಸ ಕರೆಕ್ಟಾಗಿ ಆಗಲ್ಲ, ಅದು ನಿಜ, ಗೊತ್ತಿರೋವಂಥ ವಿಚಾರನೇ ಎಲ್ಲರಿಗೂ. ಆದ್ದರಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಕೋಲಾರ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ.